ಅದೊಂದು ಕಾಲದಲ್ಲಿ 12ನೇ ಶತಮಾನದಲ್ಲಿ ಕರ್ನಾಟಕದ ಬಾಗೇವಾಡಿ ಗ್ರಾಮದಲ್ಲಿ ಬಸವಣ್ಣನೆಂದು ಶ್ರೇಷ್ಠ ಗುರು ಮತ್ತು ಸಾಮಾಜಿಕ ಸುಧಾರಕ ಜನನಿಸಿದರು. ಅವರ ಪೋಷಕರು ಸಂತೋಷದಿಂದ ಅವರನ್ನು ನೋಡುತ್ತಿದ್ದರು. ತಮ್ಮ ಮಗನು ಭವಿಷ್ಯದಲ್ಲಿ ದೊಡ್ಡ ವ್ಯಕ್ತಿಯಾಗಲಿರುವುದರ ಭಾವನೆ ಹೊಂದಿದ್ದರು. ಬಸವಣ್ಣನು ಬಾಲ್ಯದಿಂದಲೇ ತತ್ವಶಾಸ್ತ್ರ, ಧರ್ಮಶಿಕ್ಷಣ ಮತ್ತು ನೈತಿಕ ಮೌಲ್ಯಗಳನ್ನು ಕಲಿತರು. ಅವರು ಪರಿಸರದಲ್ಲಿ ನಡೆಯುವ ಅನ್ಯಾಯವನ್ನು ಗಮನಿಸುತ್ತಿದ್ದರು ಮತ್ತು ಎಲ್ಲರ ಮೇಲಿನ ಸಮಾನತೆ ಬಗ್ಗೆ ಚಿಂತಿಸುತ್ತಿದ್ದರು. ಹಳ್ಳಿಯ ಜನರು ಜಾತಿಭೇದದಿಂದ ಒಬ್ಬರನ್ನೊಬ್ಬರು ಹಿಂಸೆ ಮಾಡುತ್ತಿದ್ದಾಗ ಬಸವಣ್ಣನ ಮನಸ್ಸು ದುಃಖದಿಂದ ತುಂಬಿತು. ಅವರು ಎಲ್ಲರ ಮೇಲೂ ಸಮಾನ ಹಕ್ಕುಗಳನ್ನು ನೀಡಬೇಕು ಎಂದು ತೀರ್ಮಾನಿಸಿದರು. ಬಸವಣ್ಣನು ತಾಯಿಯ ಅನುಗ್ರಹದಿಂದ ಬೆಳೆಯುತ್ತಾ, ವಿದ್ಯಾವಂತ ವ್ಯಕ್ತಿಯಾಗಿ ಬೆಳೆಯುತ್ತಾ, ಕೊನೆಗೆ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಿಜ್ಜಳ ರಾಜ್ಯದ ರಾಜನ ಕಚೇರಿಯಲ್ಲಿ ಮುಖ್ಯಮಂತ್ರಿಯಾಗಿ ನೇಮಿಸಲ್ಪಟ್ಟರು. ಅವರು ಜಾತಿಭೇದ, ಅನ್ಯಾಯ ಮತ್ತು ಕಿರುತೆರೆತನವನ್ನು ತಡೆಗಟ್ಟಲು ತಮ್ಮ ಅಧಿಕಾರವನ್ನು ಬಳಸಿದರು. ಅವರು ಸಮಾನತೆ, ನೈತಿಕತೆ ಮತ್ತು ಭಕ್ತಿಯ ಮೇಲೆ ಆಧಾರಿಸಿದ ಹೊಸ ಸಮಾಜವನ್ನು ರೂಪಿಸಲು ಪ್ರೇರೇಪಿಸಿದರು. ಅವರು ಕಾಯಕ ಮತ್ತು ದಾಸೋಹ ಎಂಬ ತತ್ವಗಳನ್ನು ಜನರಿಗೆ ಬೋಧಿಸಿದರು. ಎಲ್ಲರೂ ತಮ್ಮ ಕೆಲಸದಲ್ಲಿ ನಿಷ್ಠಾವಂತರಾಗಿರಬೇಕು ಮತ್ತು ಸಹಾಯ ಮಾಡುವುದನ್ನು ಪ್ರಾಮುಖ್ಯತೆಯಾಗಿ ತೆಗೆದುಕೊಳ್ಳಬೇಕು. ಬಸವಣ್ಣನು ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು. ಇಲ್ಲಿ ಶ್ರೇಷ್ಠ ಗುರುಗಳು, ಶಾಸ್ತ್ರಜ್ಞರು, ಪುರುಷ ಮಹಿಳೆಯರು ಮತ್ತು ಸಾಮಾನ್ಯ ಜನರೂ ಸೇರಿ ಧರ್ಮ, ತತ್ವ, ಭಕ್ತಿ ಮತ್ತು ಸಮಾಜ ಸುಧಾರಣೆ ಬಗ್ಗೆ ಚರ್ಚಿಸಿದರು. ಬಸವಣ್ಣನು ವಚನಗಳ ಮೂಲಕ ಜನರಿಗೆ ಸರಳವಾಗಿ ತಮ್ಮ ಸಂದೇಶವನ್ನು ತಲುಪಿಸಿದರು. ಅವರು ಬರೆದ ವಚನಗಳು ಶ್ರದ್ಧೆ, ಭಕ್ತಿ, ಸಮಾನತೆ ಮತ್ತು ನೈತಿಕತೆಯ ಮೇಲೆಯೇ ಕೇಂದ್ರೀಕೃತಿಸಿದ್ದವು. ಬಸವಣ್ಣನು ಜನರಿಗೆ ಜಾತಿಭೇದವನ್ನು ತೊರೆದು ದೇವರನ್ನು ಸಮಾನವಾಗಿ ಪೂಜಿಸಲು ಪ್ರೇರೇಪಿಸಿದರು. ಹೆಂಗಸರು ಮತ್ತು ಪುರುಷರು ಒಂದೇ ಸಮಾನ ಹಕ್ಕುಗಳಲ್ಲಿ ಭಾಗವಹಿಸುವಂತೆ ಮಾಡಿದ ಅವರು ಸಮಾಜಕ್ಕೆ ಶ್ರೇಷ್ಠ ಉದಾಹರಣೆ ನೀಡಿದರು. ಇಂದಿಗೂ ಬಸವಣ್ಣನ ವಚನಗಳು ಮತ್ತು ಉಪದೇಶಗಳು ಜನರನ್ನು ನೈತಿಕತೆಯಿಂದ ಬದುಕಲು, ಎಲ್ಲರನ್ನೂ ಸಮಾನವಾಗಿ ನೋಡಲು ಪ್ರೇರೇಪಿಸುತ್ತವೆ. ಅವರ ತತ್ವಗಳು ಭಕ್ತಿ, ಸಮಾನತೆ ಮತ್ತು ಸಹಕಾರದ ಮೇಲೆ ಆಧಾರಿತ ಸಮಾಜದ ಸಂಕೇತವಾಗಿ ಉಳಿದಿವೆ.